ಹಾಗಾದರೆ ಹೇಗೆ ಇದನ್ನು ಕಂಡುಹಿಡಿಯೋದು? ನೋಡಿ, ನೀವು ನಿಮ್ಮ ಮನೆಯಲ್ಲಿದ್ದಾಗ ತುಂಬ ಕೋಪ, ತಲೆನೋವು ಮತ್ತು ಸುಸ್ತು ಕಾಣಿಸುತ್ತದೆ. ಇದನ್ನು ಕಂಡುಹಿಡಿಯಬೇಕಾದರೆ ನೀವು ಒಂದು ಕೆಲಸ ಮಾಡಬೇಕು. ಏನೆಂದರೆ, ಒಂದು ರಾತ್ರಿ ನೀವು ಮಲಗುವಾಗ ಒಂದು ನಿಂಬೆಹಣ್ಣು ತಗೊಂಡು ಅದರಲ್ಲಿ ಒಂದು ಗ್ಲಾಸು ನೀರು, ಗ್ಲಾಸಿಗೆ ಉಪ್ಪು ಕೂಡ ಏನೂ ಹಾಕಬಾರದು, ಬರೀ ನಿಂಬೆಹಣ್ಣನ್ನು ಗ್ಲಾಸಲ್ಲಿ ನೀರಿನಲ್ಲಿ ಹಾಕಿ ರಾತ್ರಿ ಮಲಗುವಾಗ ನಿಮ್ಮ ಮಂಚದಂಡಿ ಇಡಿ. ಆಯಿತಾ? ಇಟ್ಟು ನೋಡಿ, ಬೆಳಗ್ಗೆ ನೋಡಿದರೆ ನಿಮಗೆ ಗೊತ್ತಾಗುವುದು ಏನಾಗಿದೆ ಏನಾಗಿಲ್ಲ ಅಂತ. ಒಂದು ವೇಳೆ ನಿಂಬೆಹಣ್ಣು ಕೆಳಗೆ ಹೋಗಿ ಅದು ಕೊಳೆತೋಗುತ್ತಲ್ಲ, ಆ ಥರ ಇದ್ದರೆ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಎಂದು ಅರ್ಥ. ಆದರೆ ಇದನ್ನು ಯಾರು ಮಾಡಿಸಿದ್ದಾರೆ ಎಂದು ತಿಳಿಬೇಕಂದ್ರೆ ಮುಂದಿನ ಎಪಿಸೋಡ್ ನೋಡಲೇಬೇಕು ನೀವು. ಇಲ್ಲಾಂದರೆ ಇದು ತಿಳಿಯಲು ಸಾಧ್ಯವಾಗುವುದಿಲ್ಲ. ಹಲವಾರು ಕಡೆ ಮಂತ್ರವಾದಿ ಅವರು ಇವ್ರ ಕಡೆ ಹೋದರೆ ಬರೀ ಮೋಸ ಮಾಡ್ತಾರೆ. ಯಾರ ಹತ್ರನೂ ಹೋಗದೆ ನಿಮ್ಮ ಮನೆಯಲ್ಲಿ ಇದ್ಕೊಂಡು ನೀವೇ ಸ್ವಂತವಾಗಿ ಕಂಡುಹಿಡಿಬೇಕಂದರೆ ಮುಂದಿನ ಎಪಿಸೋಡ್ ಖಂಡಿತವಾಗಿ ನೋಡಲೇಬೇಕು ನೀವು. ಆಯಿತಾ? ನಿಂಬೆಹಣ್ಣು ಏನಾದ್ರು ಕೆಳಗೆ ಹೋಗಿ ಅದು ಕೊಳತಿನ ಥರ ಇದ್ದರೆ ಅಥವಾ ಕೆಳಗೆ ಹೋಗಿ ಅದನ್ನು ಕುಯ್ದು ನೋಡಿದಾಗ ಅರ್ಧ ಭಾಗದಲ್ಲಿ ಸ್ವಲ್ಪ ಹತ್ತತ್ರ ಕಪ್ಪಗೆ ಇದ್ದರೆ ಪ್ರಯೋಗ ಆಗಿದೆ ಎಂದು ಅರ್ಥ. ಏನೂ ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋದೇನೂ ಅವಶ್ಯಕತೆ ಏನಿಲ್ಲ. ಕಪ್ಪು ಆಗಿರಬಾರ್ದು ಮತ್ತು ಕೊಳೆತೋಗಬಾರ್ದು, ಅಷ್ಟೇ ಮೇಯ್ನ್. ಅದೇನೂ ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಏನೂ ಪ್ರಯೋಗ ಆಗಿಲ್ಲ ಎಂದು ಅರ್ಥ. ಇನ್ನೂ ಹಲವಾರು ಪ್ರಯೋಗಗಳಿವೆ ಇದನ್ನು ಕಂಡುಹಿಡಿಯೋದಕ್ಕೆ, ಆದರೆ ಇದು ಸ್ವಲ್ಪ ಸುಲಭವಾಗಿದ್ದರಿಂದ ಹೇಳಿದೆ. ನಿಮಗೆ ಇನ್ನೂ ಯಾವುದಾದ್ರು ಬೇರೆ ಪ್ರಯೋಗ ಬೇಕೆಂದರೆ ಕಮೆಂಟ್ ಮಾಡಿ, ನಾಳೆ ಹಾಕ್ತೀನಿ. ಅದು ಸುಲಭವಾಗಿರುತ್ತದೆ. ಮತ್ತು ನೆಕ್ಸ್ಟ್ ಎಪಿಸೋಡ್ ನೋಡಲೇಬೇಕು ನೀವು, ಮರಿಬೇಡಿ. ಧನ್ಯವಾದ.